ಡಿಜಿಟೆಕ್ದು ಮೈಕ್ ಬಂದುಬಿಟ್ಟು ಇಷ್ಟು ವರ್ಷ ಯೂಸ್ ಮಾಡಿದ ಮೈಕ್ ಯಾವುದಪ್ಪ ಅಂತಂದರೆ ಯಾವುದೋ ಒಂದು ಚೈನಾ ಮೈಕ್ ಅದು K8 ಅಂತೇಳಿ ಬರುತ್ತೆ. ವೈರ್ಲೆಸ್ ಮೈಕ್ K8 ಅಂತ ಹೊಡೆದ್ರೆ ಬರುತ್ತೆ ಆನ್ಲೈನಲ್ಲಿ. ಈಗ 3 ವರ್ಷದಿಂದ ಮೈಕ್ಗಳದ್ದು ಕ್ರೇಜ್ ಅಷ್ಟು ಇದ್ದಿಲ್ಲ. ಅವಾಗ ನಾನು ತೊಗೊಂಡಾಗ ಅದು 1500 ರೂಪಾಯಿ 2 ಮೈಕು ಒಂದು ರಿಸೀವರ್ ಬರುತ್ತೆ. ಅದಕ್ಕೆ ಐಫೋನ್ ಕನೆಕ್ಟ್ರ್ ಕೂಡ ಅಡಿಷ್ನಲಾಗಿ ಬರ್ತಿತ್ತು. ಸಿ ಟೈಪಿಂದ ನಾರ್ಮಲಾಗಿ ಪ್ಲಗ್ ಮಾಡ್ಬೋದಿತ್ತು ಮೊಬೈಲ್ ಒಳಗಡೆ. ಆಗಿನ ಟೈಮಲ್ಲಿ ಅಂದರೆ 4 ವರ್ಷದಿಂದ ತೊಗೊಂಡಿದ್ದು ಸಾರಿ. ಕೆಲವೊಂದು ಫೋನ್ಗಳಲ್ಲಿ ವರ್ಕ್ ಆಗ್ತಿದ್ದಿಲ್ಲ. ನಾನು ಯೂಸ್ ಮಾಡ್ತಿದ್ದಂಥ ಫೋನೇ ಆ ಟೈಮಲ್ಲಿ ಹೈಯರ್ ಫೋನೇ ರೆಡ್ಮಿ ನೋಟ್ 9 ಪ್ರೋ ಟಾಪ್ ಎಂಡ್ ಅದೇ ಇತ್ತು ರೆಡ್ಮಿ ಒಳಗಡೆ. ಹೈಯೆಸ್ಟ್ ಅದಕ್ಕಿಂತ ಬೇರೆ ಫೋನ್ ಇದ್ದೇ ಇಲ್ಲ ನಾನು ತೊಗೊಂಡಾಗ MI ಒಳಗಡೆ. ಬೇರೆ ಸೀರೀಸಲ್ಲಿ, ಬಟ್ ನೋಟ್ ಸೀರೀಸಲ್ಲಿ ಮಾತ್ರ ಅದೇ ಹೈಯೆಸ್ಟ್ ಇತ್ತು. ಅದಕ್ಕೆ ಸಪೋರ್ಟ್ ಆಗ್ತಿತ್ತು. ಯಾವ ರೀತಿ ಅಂತಂತಂದರೆ ಓಪನ್ ಕ್ಯಾಮ್ರಾ ಅಂತೇಳಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಬೇಕಿತ್ತು. 2019ರಲ್ಲಿ ಹೇಳ್ತಿರೋದು. ಅವಾಗ ಮಾಡ್ತಿದ್ದಿದ್ದು ನಾವು. 2019ರಲ್ಲಿ ಓಪನ್ ಕ್ಯಾಮ್ರಾ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಾವು ಪ್ಲಗ್ ಮಾಡ್ಕೋಬೇಕಿತ್ತು. ಹಾಕೊಂಡ್ರೆ ಮಾತ್ರ ವರ್ಕ್ ಆಗ್ತಿತ್ತು. ನಾರ್ಮಲ್ ಮೇನ್ ಕ್ಯಾಮ್ರಾಕ್ಕೆ ಬರ್ತಿದ್ದಿಲ್ಲ. ಈಗ ಬರೋ ಫೋನ್ಗಳಲ್ಲೆಲ್ಲ ಡೈರೆಕ್ಟಾಗಿ ವರ್ಕ್ ಆಗುತ್ತೆ ಮೈಕ್ಗಳಿಗೆ. ಏನು ಅಡಿಷ್ನಲ್ ಬೇರೆ ಥರ್ಡ್ ಪಾರ್ಟಿ ಆ್ಯಪ್ನ ಅವಶ್ಯಕತೆ ಇಲ್ಲ. ಇವತ್ತು ತರಿಸಿದ ಮೈಕ್ ಯಾವುದಪ್ಪ ಅಂದರೆ ಡಿಜಿಟೆಕ್ ಅಂತೇಳಿ ಒಂದು ಐಫೋನ್ ಕನೆಕ್ಟ್ರೇ ಬರುತ್ತೆ ಜೊತೆಗೆ. ಇದು ಬಂದುಬಿಟ್ಟು ಒಂದು 600 ರೂಪಾಯಿ 700 ರೂಪಾಯಿ ಇರಬೇಕಷ್ಟೆ. ಈಗ ವರ್ಕ್ ಅಷ್ಟು ಜಾಸ್ತಿ ಇಲ್ಲ, ಹಾಗಾಗಿ ನಾರ್ಮಲಾಗಿ ತೊಗೊಳೋದು ನಾನು. ಮೊಬೈಲ್ ವಾಯ್ಸೇ ಚೆನ್ನಾಗಿರುತ್ತೆ. ಏನೋ ರೇರಾಗಿ ಯೂಸ್ ಮಾಡ್ತೀನಿ ಅಷ್ಟೇ, ಕಂಟಿನ್ಯೂ ಆಗಿ ಏನಿಲ್ಲ. ಬಟ್ ಅದು ಮಾತ್ರ ತುಂಬ ರಫ್ ಯೂಸ್ ಮಾಡಿದ್ವಿ, ತುಂಬಾ ಎಲ್ಲಿ ಬೇಕಲ್ಲೇ ಯೂಸ್ ಮಾಡಿದ್ವಿ. ಚೆನ್ನಾಗಿ ಬಂತು, ಚೈನಾ ಮಾಡಲ್ಲ ಆದರೂ ಕೂಡ. ನೋಡೋಣ ಇದ್ರ ರಿವ್ಯೂ ಹೇಗಿದೆ ಅಂತೇಳಿ. ಓಕೆ, ಡಿಜಿಟೆಕ್ ಇದು ಬಂದುಬಿಟ್ಟು ಮಾಡಲ್ ನೋಡಿ DWM002 Pro ಅಂತೇಳಿ. ಇದು ಕೇವಲ ಐಫೋನಿಗೆ ಮಾತ್ರ ಕನೆಕ್ಟ್ ಆಗುತ್ತೆ. ಆಫರ್ ಇತ್ತು ನನಗೊಂದು ಕಾರ್ಡಿಂದು, ಹಾಗಾಗಿ ನನಗೆ 600 ರೂಪಾಯಿನ ಎಷ್ಟ ಬಿದ್ದಿದೆ. ಈಗ ಪ್ರೆಸೆಂಟಾಗಿ ಮೈಕಲ್ಲಿ ಕ್ಯಾಮ್ರಾ ಮತ್ತು ಮೊಬೈಲ್ಗೆ ಚೆನ್ನಾಗಿ ಯೂಸ್ ಆಗ್ತಿರೋ ಕಂಪ್ನಿ ಅಂತಂದರೆ ಡಿಜಿಟೆಕ್ಕು. ಹಾಗಾಗಿ ಅದರಲ್ಲೇ ನಾನು ಸಿಂಪಲ್ ತರಿಸಿದೆ. ಬೆಟರ್ ಬ್ಲಾಗಿಗೆ ಮಾಡ್ತೀರಿ ಅಂತಂದರೆ ಇನ್ನೊಂದು 4000 ಇದೆ, ಅವಕ್ಕೆಲ್ಲ ಹೋಗ್ಬೋದು. ನಮಗೆ ವರ್ಷದಲ್ಲಿ ಒಂದು 10 ಸಲ ಯೂಸ್ ಮಾಡೋದು ಕಷ್ಟ, ಹಾಗಾಗಿ ಸಿಂಪಲ್ ತೊಗೊಂಡು. ನೋಡ್ತಾ ಇರ್ಬೋದು ಈ ರೀತಿ ಬಾಕ್ಸ್ ಇದೆ. ಈಗ ನಾವು ಕಾಲರ್ ಒಳಗೆ ಹಾಕ್ಕೊಳೋದು. ಇದು ಬಂದುಬಿಟ್ಟು ರಿಸೀವರು. ಸೊ ಇದಕ್ಕೆ ಲೈಟಿಂಗ್ ಪಿನ್ನೇ ಇದೆ. ಬಾಕ್ಸ್ ಒಳಗಡೆ ಓಕೆ ಒಂದು C ಟೈಪ್ ಕೇಬಲ್ ಕೊಟ್ಟಿದ್ದಾರೆ. ಇದಾದ ನಂತರ ಬ್ರ್ಯಾಂಡ್ ಅಲ್ವಾ, ಹಾಗಾಗಿ ಸ್ವಲ್ಪ ಅವರು ಕಂಪ್ನಿಗೆ ಹೆಸರು ತಕ್ಕನಂಗೆ ಸ್ವಲ್ಪ ಐಟಮ್ಗಳನ್ನ ಕೊಡ್ತಾರೆ. ಅಂದರೆ ನಾವು ನಾರ್ಮಲಾಗಿ ಇದರೊಳಗಡೆ ಕ್ಯಾರಿ ಮಾಡ್ಬೋದು ಅಂತೇಳಿ ಇದರ ಅರ್ಥ. ಸೊ ನೋಡೋಣ ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಇರುತ್ತೆ ಅಂತೇಳಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಯೂಸರ್ ಮ್ಯಾನ್ಯುವಲ್ ಅನಿಸುತ್ತೆ. ನೋಡ್ಕೊಂಬಿಡಿ, ಮಾಡಲ್ ಐಫೋನಿಗೆ ಯೂಸ್ ಮಾಡ್ತಿರೋರು. ಸ್ಟೆಪ್ ಕೊಟ್ಟಿದ್ದಾರೆ ಏನು ಮಾಡ್ಬೋದು ಅಂತೇಳಿ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಓಪನ್ ಕ್ಯಾಮ್ರಾ ಆ್ಯಪ್ ಪ್ಲೀಸ್ ಸ್ಕ್ಯಾನ್ QR ಕೋಡ್ ಅಂತೇಳಿ. ಐಫೋನಿಗೆ ಈ ಆ್ಯಪೇ ಬರೋದಿಲ್ಲ. ಸೊ ಎಲ್ಲ ಓಲ್ಡ್ ಫೋನ್ಗಳಿಗೆ ಇದು ಅವಾಗ ಸಪೋರ್ಟ್ ಆಗ್ತಿದ್ದಿಲ್ಲ, ಹಾಗಾಗಿ ಕೊಟ್ಟಿದ್ದಾರೆ. ಓಕೆ, ನೋಡೋಣ ವಾಯ್ಸ್ ಯಾವ ಥರ ಇದೆ ಅಂತೇಳಿ. ಇದು ನನ್ನ ನಾರ್ಮಲ್ ವಾಯ್ಸು ಕೇಳ್ತಾ ಇದ್ರೆ. ಈಗ ಮೈಕ್ ಹಾಕ್ಬಿಟ್ಟು ನೋಡೋಣ. ಓಕೆ, ಈಗ ಮೈಕ್ ಆನ್ ಆಗಿದೆ. ನಿಮ್ಮ ರಿಸೀವರಲ್ಲಿ ಬ್ಲೂ ಲೈಟ್ ಬರುತ್ತೆ, ಬ್ಲಿಂಕ್ ಆಗ್ತಾ ಇರುತ್ತೆ ಮೊದಲು ಕನೆಕ್ಟ್ ಮಾಡಿದಾಗ. ಸೊ ಕನೆಕ್ಟ್ ಆದಮೇಲೆ ಇದೆರಡು ಪೇರ್ ಆದಮೇಲೆ ಇದರಲ್ಲಿ ರೆಡ್ ಲೈಟ್ ಬರುತ್ತೆ, ಅಲ್ಲಿ ಬ್ಲೂ ಲೈಟ್ ಹಾಗೆ ನಿಂತಿರುತ್ತೆ. ನೋಡ್ತಾ ಇರ್ಬೋದು ಈಗ ವಾಯ್ಸ್ ಯಾವ ರೀತಿ ನಿಮಗೆ ಕೇಳಿಸ್ತಾ ಇದೆ ಅಂತೇಳಿ. ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಶಾರ್ಟಲ್ಲಿ ಇಟ್ಬಿಟ್ಟು ವಿಡಿಯೋ ಮಾಡೋದ್ರಿಂದ ಏನು ವಾಯ್ಸಿಗೆ ತೊಂದರೆ ಇಲ್ಲ, ಮೈಕೆ ಬೇಕಂತ ಏನಿಲ್ಲ. ಬಟ್ ಏನಪ್ಪ ಅಂತಂದರೆ ಈಗ ನಾನು ಮುಂಚಿನ ವೀಡಿಯೋದಲ್ಲಿ ಏನಂದರೆ ಸ್ವಲ್ಪ ಆ ಕಡೆ ಈ ಕಡೆ ಸೌಂಡ್ ಬರ್ತಿತ್ತು, ಸೊ ಫ್ಯಾನ್ ಸೌಂಡ್ ಕೂಡ ಬರ್ತಿತ್ತು. ಇದರಲ್ಲಿ ಅದು ಕೇಳಿಸ್ತಿಲ್ಲ, ಇಷ್ಟೇ ವ್ಯತ್ಯಾಸ. ಸ್ವಲ್ಪ ನಮ್ಮ ವಾಯ್ಸ್ನ ಕ್ಲಾರಿಟಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಮೈಕ್ಗಳನ್ನ ನಾನು ಅವಾಗವಾಗ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಇನ್ಸ್ಟಾದಲ್ಲಿ ಕೆಲವೊಂದು ವೀಡಿಯೋಗಳಲ್ಲಿ ಮಾತ್ರ, ಗಾಳಿ ಇದ್ದಂಥ ಸಂದರ್ಭದಲ್ಲಿ, ಕ್ರೌಡ್ ಇದ್ದಾಗ ಮಾತ್ರ ನಾನು ಮೈಕ್ನ ಬಳಸ್ತೀನಿ. ನಾರ್ಮಲ್ ಆಗಿ ಓವರ್ ಆಗಿ ನನ್ನ ವಾಯ್ಸೇ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ವೀಡಿಯೋ ಮಾಡಬೇಕಾದ್ರೆ ಮಾತಾಡಿನೇ ಮಾಡೋದು. ಅಷ್ಟೊಂದು ಮೈಕ್ ಯೂಸ್ ಮಾಡಲ್ಲ.